ಸುಪ್ರೀಂ ಕೋರ್ಟ್ ಆದೇಶದಂತೆ ಒಳ ಮೀಸಲಾತಿಗೆ ಒತ್ತಾಯಿಸಿ ಆಗಸ್ಟ್ 1ರಂದು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಹಾಗೂ ಆಗಸ್ಟ್ 14ರ ನಂತರ ಅಸಹಕಾರ ಚಳವಳಿ ನಡೆಸಲಾಗುವುದು ಎಂದು ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ತಿಳಿಸಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಒಳ ಮೀಸಲಾತಿಗೆ ಆದೇಶ ನೀಡಿ ಆಗಸ್ಟ್ 18ರಂದು 1 ವರ್ಷ ಪೂರ್ಣಗೊಳ್ಳುತ್ತದೆ. ಆದರೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಅನುಷ್ಠಾನದ ಬಗ್ಗೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಿದ್ದೇವೆ. ಇನ್ನು ಆಗಸ್ಟ್ 11ರಂದು ಅಧಿವೇಶನ ಆರಂಭವಾಗಲಿದ್ದು, ಅಲ್ಲಿ ದಿಟ್ಟ ನಿರ್ಧಾರ ಕೈಗೊಳ್ಳದೆ ಹೋದರೆ ಆಗಸ್ಟ್ 14ರ ನಂತರ ರಾಜ್ಯಾದ್ಯಂತ ಅಸಹಕಾರ ಚಳವಳಿ ಸೇರಿದಂತೆ ತೀವ್ರ ಹೋರಾಟ ಆರಂಭಿಸಲಿದ್ದೇವೆ ಎಂದರು. ಒಳ ಮೀಸಲಾತಿ ಜಾರಿ ಮಾಡ್ತೇವೆ, ಮತ ಹಾಕಿ ಅಂತೇಳಿ ಬಹಿರಂಗವಾಗಿ ರಾಷ್ಟ್ರೀಯ ಅವರ ಅಧ್ಯಕ್ಷರು AICC ಅಧ್ಯಕ್ಷರ ಸಮ್ಮುಖದಲ್ಲಿ, KPCC ಅಧ್ಯಕ್ಷರ ಸಮ್ಮುಖದಲ್ಲಿ ರಾಜ್ಯದ ಮತದಾರರ ಬಳಿ ಹೇಳಿದ್ದರು. ಅನೇಕರು ಒಳ ಮೀಸಲಾತಿಯ ಬಗ್ಗೆ ಅನೇಕ ಚರ್ಚೆಗಳನ್ನು ರಾಜ್ಯದಲ್ಲಿ ಹುಟ್ಟಾಕಿದ್ರು. ಈ ರಾಜ್ಯದ ಜನತೆಗೆ, ಅನೇಕ ಮತದಾರರಿಗೆ, ನಾಗರಿಕರಿಗೆ, ಸಮಾಜ ಚಿಂತಕರಿಗೆ ನಮ್ಮ ಮನವಿ ಇದೆ ತಮ್ಮ ಮುಖಾಂತರ. ಒಳ ಮೀಸಲಾತಿ ಈ ದೇಶಕ್ಕೆ ಹೊಸದಲ್ಲ. ಒಳ ಮೀಸಲಾತಿಯ ಬಗ್ಗೆ ಗುಮ್ಮಾಗಿ ಹೇಳ್ತಾ ಇದ್ದರು, ಒಳ ಮೀಸಲಾತಿ ಅಷ್ಟು ಈಸಿ ಅಲ್ಲ, ಸಂವಿಧಾನದಲ್ಲಿ ಅಮೆಂಡ್ಮೆಂಟ್ ಆಗಬೇಕು, ಆರ್ಟಿಕಲ್ 341 ಅಮೆಂಡ್ಮೆಂಟ್ ಮಾಡಿದ್ರೆ ಮೀಸಲಾತಿ ಕೊಡೋಕ್ಕಾಗೋದಿಲ್ಲ ಅಂತ ಪದವನ್ನು ಮಾಧ್ಯಮದಲ್ಲಿ, ಪ್ರಿಂಟ್ ಮೀಡಿಯಾದಲ್ಲಿ ಹೇಳೋದು, ಪ್ರಣಾಳಿಕೆಗಳಲ್ಲಿ ಮತ್ತು ವೇದಿಕೆಗಳಲ್ಲಿ ಗೆದ್ದ ಮರುಕ್ಷಣ ನಮಗೆ ಮೀಸಲಾತಿ ಅಂತ ಪದವನ್ನು ಹೇಳಿ ಮಂಕು ಬೂದಿಯನ್ನು ಎರಿಸ್ತಾ ಇದ್ರು. ಮಾಧ್ಯಮದ ಈ ದೇಶದ, ಈ ರಾಜ್ಯದ ಜನತೆಗಳಿಗೆ ಇಷ್ಟಪಡ್ತೇನೆ, 1975ರಲ್ಲಿ ಪಂಜಾಬ್ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಇತ್ತು. ಆ ಪಂಜಾಬಲ್ಲಿರ್ತಕ್ಕಂಥ ಮುಸ್ಬಿ ಸಿಖ್ಖರಿಗೆ ಮತ್ತು ವಾಲ್ಮೀಕಿ ಸಮುದಾಯಕ್ಕೆ ಯಾರು ಸ್ಕ್ಯಾವೆಂಜರ್ ಕೆಲಸಗಳನ್ನು ಮಾಡ್ತಾಯಿದ್ರು ಅವರಿಗೆ ವಿಶೇಷವಾದಂಥ ಮೀಸಲಾತಿಯನ್ನು ಕೊಟ್ಟಿದ್ದರು, ಒಳ ಮೀಸಲಾತಿ. ಹರಿಯಾಣದಲ್ಲೂ ಸಹ ಒಳ ಮೀಸಲಾತಿಯನ್ನು ಜಾರಿ ಮಾಡಿದರು. ಅದು ಆಂಧ್ರ ಪ್ರದೇಶದ ಮಾನ್ಯ ಮಂದಕೃಷ್ಣ ಮಾದಿಗರವರ ಹೋರಾಟದ ಪ್ರತಿಫಲವಾಗಿ 98-99ರಲ್ಲಿ ಒಳ ಮೀಸಲಾತಿಯನ್ನು ಆಂಧ್ರ ಪ್ರದೇಶದಲ್ಲಿ ಜಾರಿಯಾಗಿ ಆ ರಾಜ್ಯದ ಶೋಷಿತ ಅಸ್ಪೃಶ್ಯ ವರ್ಗಕ್ಕೆ ಅನೇಕ ಅನುಕೂಲಗಳಾಗಿದ್ದವು. ಕೇವಲ 4 ವರ್ಷದಲ್ಲಿ ಯಾವ ವರ್ಗಕ್ಕೆ ಸುಮಾರು 40-70 ವರ್ಷಗಳಿಂದ ಉದ್ಯೋಗದಲ್ಲಿ ವಂಚನೆ, ಚುನಾವಣೆಯಲ್ಲಿ ಅನ್ಯಾಯ, ಸಹಕಾರಿ ಕ್ಷೇತ್ರದಲ್ಲಿ ಅನ್ಯಾಯ, ಲೋಕಲ್ ಬಾಡಿಗಳಲ್ಲಿ ಗೆಲ್ಲೋದಕ್ಕೆ ಅಸಹಕಾರ, ಅಲ್ಲಿ ಉದ್ಯೋಗದಲ್ಲಿ ಅನ್ಯಾಯವನ್ನು ಕೇವಲ 4 ವರ್ಷಗಳಲ್ಲಿ ಅನೇಕ ಶೋಷಿತರು, ಆರ್ಥಿಕವಾಗಿ ವಂಚಿತರಾದವರು ಸಾಮಾಜಿಕವಾಗಿ ತಮ್ಮ ಜೀವನದ ಮುಖ್ಯವಾಹಿನಿಗೆ ಬರುವ ದಿಕ್ಕಿನಲ್ಲಿ ಒಂದು ಹೆಜ್ಜೆ ಇಟ್ಟಿದ್ದರು. ಆದರೆ ಅಲ್ಲಿ EV ಚೆನ್ನಯ್ಯನವರು ಅಲ್ಲಿನ ಹೈಕೋರ್ಟ್ಗೆ ಹೋಗಿ ಮೀಸಲಾತಿಯನ್ನು ಕೊಡಬಾರ್ದು, ಒಳ ಮೀಸಲಾತಿ ಅಂತ ಕೋರ್ಟ್ಗೆ ಹೋದಾಗ ಅಲ್ಲಿನ ನ್ಯಾಯಾಲಯ ರಾಜ್ಯ ಸರ್ಕಾರ ಪರವಾಗಿ ಜಡ್ಜ್ಮೆಂಟನ್ನು ನೀಡಿತ್ತು. ಇದನ್ನು ಸಹಿಸದ ಅದೇ EV ಚೆನ್ನಯ್ಯ ಸುಪ್ರೀಂ ಕೋರ್ಟ್ ಹೋಗಿ ಅಲ್ಲಿನ ಪಂಚಪೀಠ 5 ಜಡ್ಜಸ್ನ ಪೀಠ ಸಂತೋಷ್ ಹೆಗಡೆ ಅವರ ನೇತೃತ್ವದಲ್ಲಿ 2005ರಲ್ಲಿ ಇಡೀ ದೇಶಕ್ಕೆ ಒಂದು ಆಘಾತ, ಶೋಷಿತ ವರ್ಗ ನಿರೀಕ್ಷೆ ಮಾಡಿರಲಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು
ತಮ್ಮ ಸಂವಿಧಾನದಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಈ ದೇಶದ ಪರಿಶಿಷ್ಟ ಜಾತಿಯವರು ಹೋಮೋಜಿನಿಯಸ್ ಅಲ್ಲ ಅಂತ ಹೇಳ್ಬಿಟ್ಟಿದೆ, ಪ್ಯಾರಾದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆದರೂ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆರವರು ಈ ದೇಶದ ಈ ರಾಜ್ಯದ ಪರಿಶಿಷ್ಟ ಜಾತಿಯವರು ಹೋಮೋಜಿನಿಯಸ್, ಒಂದೇ ಗುಂಪಿಗೆ ಸೇರಿದವರು, ಒಂದೇ ಆಚಾರ ವಿಚಾರ ಇದೆ, ಒಂದೇ ಸಂಸ್ಕೃತಿ ಇದೆ, ಈ ಜಾತಿಗಳನ್ನು ವಿಂಗಡಣೆ ಮಾಡೋಕ್ಕಾಗೋದಿಲ್ಲ, ಪ್ರತ್ಯೇಕ ಮೀಸಲಾತಿ ಕೊಡೋಕ್ಕಾಗೋದಿಲ್ಲ ಅಂತೇಳಿ ಆರ್ಟಿಕಲ್ 341 ಅಮೆಂಡ್ಮೆಂಟ್ನಲ್ಲಿ ಮೀಸಲಾತಿ ಕೊಡೋಕ್ಕಾಗಲ್ಲ ಅಂತೇಳಿ ಜಡ್ಮೆಂಟನ್ನು ನೀಡಿದರು. ಆ ಜಡ್ಮೆಂಟು ಪಂಜಾಬ್ನ ಅನೇಕ ಮಜ್ಬಿ ಸಿಖ್ಗಳ ಮೇಲೆ ಹೊಡೆತ, ಹರಿಯಾಣದಲ್ಲಿದ್ದಂಥ ಮಜ್ಬಿ ಸಿಖ್ರು ಬಾಲ್ಮೀಕಿಗಳಿಗೆ ಅನ್ಯಾಯ, ಆಂಧ್ರ ಪ್ರದೇಶದಲ್ಲಿ ಮಾದಿಗ ಸಮುದಾಯ, ರ್ಯಾಲಿ ಸಮುದಾಯದ ಮೇಲೆ ಗದಾ ಪ್ರಹಾರ. ಆದರೆ 2005 ಗದಾ ಪ್ರಹಾರ ಆದಾಗ 20 ವರ್ಷ ಈ ರಾಜ್ಯದ ಅನೇಕ ರಾಷ್ಟ್ರೀಯ ಪಕ್ಷಗಳು, ಸಾಮಾಜಿಕ ಚಿಂತಕರು, ಸಮಾಜವನ್ನು ಪರಿವರ್ತನೆ ಮಾಡೋರು ಇದು ಅನ್ಯಾಯ ಆಗಿದೆ, ಈ ಜಡ್ಮೆಂಟನ್ನು ಒಪ್ಪಕ್ಕಾಗಲ್ಲ ಅಂಥೇಳಿ ಯಾವುದೇ ಸರ್ಕಾರ ರಿವಿಷನ್ ಪಿಟಿಷನ್ ಹಾಕಿರಲಿಲ್ಲ. ನೋ ರಿವಿಷನ್ ಪಿಟಿಷನ್ ಇನ್ ಫ್ರಂಟ್ ಆಫ್ ದಿ ಸುಪ್ರೀಂ ಕೋರ್ಟ್ ಸಿನ್ಸ್ ಫ್ರಮ್ 2005. ಯಾವ ಪಂಜಾಬಲ್ಲಿ ಆ ಸ್ಕ್ಯಾಮೇಜಸ್ಗೆ ಅನ್ಯಾಯ ಆಗಿತ್ತು, ಅವರ ವಿರುದ್ಧ ಅಲ್ಲಿನ ಒಂದು ಸಮುದಾಯ ಸುಪ್ರೀಂ ಕೋರ್ಟ್ಗೆ ಹೋದಾಗ ದೇವೇಂದ್ರ ನಾಥ್ ಮತ್ತು ಪಂಜಾಬ್ ಸರ್ಕಾರದಲ್ಲಿ ಅರುಣ್ ಮಿಶ್ರಾರವರು 2020ರಲ್ಲಿ ಆರ್ಟಿಕಲ್ 341 ಅಮೆಂಡ್ಮೆಂಟ್ ಅವಶ್ಯಕತೆ ಇಲ್ಲ, ಇವರು ಹೋಮೋಜಿನಿಯಸ್ ಅಲ್ಲ, ಈ ದೇಶದಲ್ಲಿ ಒಳ ಮೀಸಲಾತಿಯನ್ನು ಕೊಡುವ ಜವಾಬ್ದಾರಿ ರಾಜ್ಯಗಳಿಗಿದೆ ಅಂತ ಪದವನ್ನು ಹೇಳಿದರು. ಆದರೆ ಲಾರ್ಜರ್ ಬೆಂಚ್ಗೆ ರೆಕಮೆಂಡೇಷನ್ ಮಾಡಿದ್ರು. ಇವತ್ತು ನಾವು ಯಾಕೆ ಹೋರಾಟಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಇವತ್ತು ನಿನ್ನೆ ನಮ್ಮ ಕ್ಯಾಬಿನೆಟ್ ಒಬ್ಬರು ಸಚಿವರು KH ಮುನಿಯಪ್ಪನವರು ಮಾತಾಡ್ತಾರೆ, ಯಾಕೆ ಹೋರಾಟ ಮಾಡ್ತೀರಾ, ನಾಗಮೋಹನ್ ದಾಸ್ ವರದಿ ತಯಾರಿ ಇದೆ, ಮೀಸಲಾತಿ ಕೊಡೋಕೆ ರೆಡಿ ಇದ್ದೀವಿ ಅಂತೇಳಿ KH ಮುನಿಯಪ್ಪನವರು ತಿಮ್ಮಾಪುರ ಜೊತೆಲಿ ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ. ನಮ್ಮದು ಅಭ್ಯಂತರ ಇಲ್ಲ, ಮಾಡಿ. ನಮ್ಮ KH ಮುನಿಯಪ್ಪನವರು ಕೇಂದ್ರದಲ್ಲಿ ಸಚಿವರಾಗಿದ್ದಾಗ, ಲೋಕಸಭಾ ಸದಸ್ಯರಾಗಿದ್ದಾಗ ಸಂತೋಷ್ ಹೆಗ್ಡೆ ಜಡ್ಮೆಂಟ್ ರಿವಿಷನ್ ಪಿಟಿಷನ್ಗೆ ಪ್ರಯತ್ನ ಮಾಡಲಿಲ್ಲ. ಅರುಣ್ ಮಿಶ್ರಾ ಅವರ ಜಡ್ಮೆಂಟ್ ಬಂದ ಮೇಲೆ ಸುಪ್ರೀಂ ಕೋರ್ಟಲ್ಲಿ ರಾಜ್ಯ ಬೆಂಚ್ ಕಾನ್ಸ್ಟಿಟ್ಯೂಟ್ ಮಾಡೋದಕ್ಕೆ ಪ್ರಯತ್ನ ಮಾಡಲಿಲ್ಲ. ಅಂದೇ 2008ರಲ್ಲಿ ಯಾವ ಕಾಂಗ್ರೆಸ್ ಸೋನಿಯಾ ಗಾಂಧಿಯವರು ಉಷಾ ಮೆಹ್ರಾ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.